ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಬಿಲ್ಡಪ್ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇವೆ. ಅನೇಕ ಯುವಕರು ಇದರ ಬೆನ್ನು ಹತ್ತಿರತಕ್ಕಂಥದ್ದು ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಕ್ಕೆ ಮತ್ತು ತಮ್ಮ ಸ್ನೇಹಿತರನ್ನ ಮತ್ತು ಹಿತೈಷಿಗಳನ್ನ ಮೆಚ್ಚಕ್ಕೆ ಈ ರೀತಿಯ ಬಿಲ್ಡಪ್ ವಿಡಿಯೋಗಳನ್ನು ಹಾಕೋದು ಈಗ ಟ್ರೆಂಡ್ ಆಗಿರ್ತಕ್ಕಂಥದ್ದು. ಆದರೆ ಇದೇ ರೀತಿ ಬಿಲ್ಡಪ್ ವಿಡಿಯೋಗಳನ್ನು ಹಾಕಿ ಈಗ ಬೆಳಗಾವಿಯಲ್ಲಿ 2 ಯುವಕರ ತಂಡಗಳು ಜೈಲು ಪಾಲಾಗಿರ್ತಕ್ಕಂಥದ್ದು. ಇನ್ನಾದರೂ ಯುವಕರು ಇನ್ಸ್ಟಾಗ್ರಾಮ್ನಲ್ಲಿ ಏನು ವಿಡಿಯೋಗಳನ್ನು ಹಾಕುವ ಮೊದಲು ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳಬೇಕು ಮತ್ತು ಯಾವುದೇ ಮಾರಕಾಸ್ತ್ರ ಗನ್ಗಳನ್ನ ಬಳಸಬಾರದು ಅಂತೇಳಿ ಯುವಕರಿಗೆ ತಿಳಿ ಹೇಳಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಇತ್ತೀಚೆಗೆ ಬೆಳಗಾವಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ತಮ್ಮ ವೈಭವೀಕರಣದ ಫೋಟೋಗಳು ವಿಡಿಯೋಗಳನ್ನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು ಒಂದು ಟ್ರೆಂಡ್ ಆಗಿರ್ತಕ್ಕಂಥದ್ದು. ಮತ್ತು ಇದೇ ರೀತಿ ಏನು ಬೆಳಗಾವಿಯ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ 2-3 ದಿನಗಳ ಹಿಂದೆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅಲ್ಲಿನ ತಬ್ರೇಜ್ ಖಾದ್ರಿ ಮತ್ತು ಇನ್ನೊಬ್ಬ ಯುವಕ ಸನದಿ ಅಂತಕ್ಕಂಥ 2 ಯುವಕರು ಸೇರಿಕೊಂಡು ಒಂದು ಬೈಕ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ಗೆ ಬರ್ತಾರೆ. ಬಂದಂತಹ ಬಳಿಕ ಏನು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ಬೈಕ್ ಮೇಲೆ 5 ಕೇಕ್ಗಳನ್ನ ಸಾಲಾಗಿ ಇಟ್ಟು ಅದನ್ನ ತಲವಾರ್ನಿಂದ ಕಟ್ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅವರಿಬ್ಬರು ಯುವಕರು ಏನು ಅಂತಂದ್ರೆ ತಮ್ಮ ಬಿಲ್ಡಪ್ ಹೆಚ್ಚು ಮಾಡಿಕೊಳ್ಳಕ್ಕೆ ಈ ರೀತಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಈ ರೀತಿ ಮಾಡೋದ್ರಿಂದ ಈ ನಮ್ಮ ವಿಡಿಯೋಗಳನ್ನ ಯಾರು ನೋಡ್ತಾರೆ ಅಂತ ಹೇಳಿ ಅವರು ಭಾವಿಸಿದ್ರು. ಆದರೆ ಬೆಳಗಾವಿ ಜಿಲ್ಲಾ ಪೊಲೀಸರು ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೇಲೆ ತೀವ್ರ ನಿಗಾ ಇಟ್ಟಿರ್ತಕ್ಕಂಥದ್ದು. ಈ ಒಂದು ವಿಡಿಯೋಗಳು ಯಾವಾಗ ಬಂತು ಆವಾಗಲೇ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ದೂರಿನ ಅನ್ವಯ ಈಗ 2 ಯುವಕರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಡಪ್ ವಿಡಿಯೋಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೀಗ ಎಚ್ಚೆತ್ತುಕೊಳ್ಬೇಕಾದಂತಹ ಸ್ಥಿತಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ಮುರುಗೋಡ್ ಪೊಲೀಸ್ ಠಾಣೆ ಪೊಲೀಸರು ಕೂಡ ಇದೇ ರೀತಿಯ ಒಂದು ಪ್ರಕರಣವನ್ನ ಭೇದಿಸಿದ್ರು. ಫೆಬ್ರವರಿ 7ರಂದು ಈ ಒಂದು ಪ್ರಕರಣವನ್ನ ಭೇದಿಸಲಾಗಿತ್ತು. ಅಲ್ಲಿ ಯರಗಟ್ಟಿಯ ರೌಡಿ ಶೀಟರ್ ಸುರೇಶ್ ಭಜಂತ್ರಿ ಅಂತಕ್ಕಂಥ ವ್ಯಕ್ತಿ ತನ್ನ ಬರ್ತ್ಡೇಗಾಗಿ 3-4 ವಾಹನಗಳಲ್ಲಿ ಯುವಕರನ್ನ ಗುಂಪು ಕಟ್ಟಿಕೊಂಡು ರಾಜ್ಯ ಹೆದ್ದಾರಿಯನ್ನ ತಡೆದು ಅದರ ಮೇಲೆ ಒಂದು ರೀತಿ ಬಿಲ್ಡಪ್ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳನ್ನ ಹರಿಬಿಡಲಾಗಿತ್ತು. ಈ ವಿಡಿಯೋ ಬೆಳಗಾವಿ ಜಿಲ್ಲಾ ಪೊಲೀಸರಿಗೆ ಗಮನಕ್ಕೆ ಬಂದ ಕೂಡಲೇ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿ ಬಳಿಕ ಆ ಒಂದು ಪ್ರಮುಖ ಆರೋಪಿ ಸುರೇಶ್ ಭಜಂತ್ರಿ ಸೇರಿದಂತೆ 7 ಜನರನ್ನ ಬಂಧನ ಮಾಡಲಾಗಿತ್ತು. ಈಗ ಈ ರೀತಿ ಕೇವಲ ಒಂದು 15-20 ದಿನಗಳ ಅಂತರದಲ್ಲಿ ಬೆಳಗಾವಿಯಲ್ಲಿ 2 ಪ್ರಕರಣಗಳು ಬಯಲಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಯುವಕರು ಏನಂದ್ರೆ ತಲವಾರ್ನಿಂದ ಕೇಕ್ ಕಟ್ ಮಾಡೋದು ಒಂದು ರೀತಿ ಫ್ಯಾಷನ್ ಮಾಡ್ಕೊಂಡಿದ್ದಾರೆ. ಆದರೆ ಮುಂದೆ ಅವರ ಭವಿಷ್ಯಕ್ಕೆ ಅದು ಮಾರಕ ಅಂತಕ್ಕಂಥದ್ದು ಈಗ ಪೊಲೀಸರು ತನಿಖೆ ಮತ್ತು ಇದರಿಂದ ಗೊತ್ತಾಗಲಿದೆ. ಇನ್ನಾದರೂ ಯುವಕರು ಬರ್ತ್ಡೇ ಆಚರಿಸಿಕೊಳ್ಳುವ ಮುನ್ನ ಎಚ್ಚರ ವಹಿಸಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ವ್ಯೂವರ್ಸ್ ಹೆಚ್ಚಾಗ್ತಾರೆ ಮತ್ತು ಬಿಲ್ಡಪ್ ವಿಡಿಯೋ ಹಾಕಿದ್ರೆ ಬಿಲ್ಡಪ್ ವಿಡಿಯೋಗಳನ್ನು ಹಾಕುವಂತದ್ದು ಟ್ರೆಂಡ್ ಆಗಿರ್ತಕ್ಕಂಥದ್ದು. ಅನೇಕ ಯುವಕರು ಇದರ ಮೊರೆಯನ್ನು ಹೋಗ್ತಾರೆ. ಒಂದ್ ಕಡೆ ನಕಲಿ ಗನ್ನನ್ನ ಪ್ರದರ್ಶನ ಮಾಡ್ತಾರೆ, ಮತ್ತೊಂದು ಕಡೆ ತಲವಾರ್ನಿಂದ ಕೇಕ್ ಕಟ್ ಮಾಡ್ತಾರೆ, ಮತ್ತೊಂದು ಕಡೆ ರಾಜ್ಯ ಹೆದ್ದಾರಿಗಳ ಮೇಲೆ ಹುಚ್ಚಾಟ ಪ್ರದರ್ಶನ ಮಾಡ್ತಕ್ಕಂಥದ್ದು. ಈ ವಿಡಿಯೋಗಳು ಯಾರು ನೋಡಲ್ಲ, ನಮ್ಮ ಫಾಲೋವರ್ಸ್ ಮಾತ್ರ ನೋಡ್ತಾರೆ ಅಂತ ಆದ್ರೆ ಬೆಳಗಾವಿ ಜಿಲ್ಲಾ ಪೊಲೀಸರು ಎಲ್ಲಾ ವಿಡಿಯೋಗಳ ಮೇಲೆ ನಿಗಾವನ್ನು ವಹಿಸಿರ್ತಾರೆ. ಯಾರೇ ಈ ರೀತಿ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅಕ್ರಮ ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿದ್ರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಬೆಳಗಾವಿಯ SP ಕೆ ರಾಮರಾಜ್ ನೀಡಿರ್ತಕ್ಕಂಥದ್ದು. ಇದಕ್ಕೆ ಹಿಂದೆನೇ ಹೇಳಿದೀವಿ, ಈ ಇನ್ಸ್ಟಾಗ್ರಾಮ್ ಈ ಸೋಷಿಯಲ್ ಮೀಡಿಯಾ ಪೇಜಸ್ ಇಂತಾಗ ಗಾಡಿಯಲ್ಲಿ ನೀವು ಹವಾ ಮಾಡುವುದು, ತಲ್ವಾರ್ ಇಟ್ಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡುವುದು, ಇದೆಲ್ಲ ಮಾಡ್ತೀರಂದ್ರೆ ಜೈಲಿಗೆ ಹೋಗ್ತೀರಂದ್ರ. ಸೊ ಅದಾದ ನಂತರನೂ ಕೂಡ MK ಹುಬ್ಳಿಯಲ್ಲಿ ಒಂದು 5-6 ಹುಡುಗರ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗಾಡಿ ಮೇಲ್ಗಡೆ ಬರ್ತ್ಡೇ ಕೇಕನ್ನು ಹಾಕ್ಕೊಂಡು ತಲ್ವಾರಲ್ಲಿಂದ ಕಟ್ ಮಾಡಿರ್ತಾರೆ. ಇದು ನಮ್ಮ ಗಮನಕ್ಕೆ ಬಂತು. ತಕ್ಷಣ ನಾವು FIR ಮಾಡಿದ್ವಿ. ಅದರಲ್ಲಿ MK ಹುಬ್ಳಿ ಹುಡುಗರಾದ ಜಾಯ್ ಸನ್ನದಿ, ತಬ್ರೇಜ್ ಖಾದ್ರಿ, ರೆಹಾನ್ ಬಡಿಗಾರ್ ಈ 3 ಜನವನ್ನು ಕೂಡ ಆರ್ಮ್ಸ್ ಆಕ್ಟ್ ಕೆಳಗಡೆ ನಾವು ಅರೆಸ್ಟ್ ಮಾಡಿದ್ವಿ. ಆಲ್ರೆಡಿ ಇವರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕೆಲವೊಂದು ಮೈನರ್ಸ್ ಇದ್ದಾರೆ. ಮೈನರ್ಸ್ ತಂದೆ ತಾಯಿಗೆ ನಾವು ಹೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ಮಕ್ಕಳು ಇಂತಹ ಜನರ ಜೊತೆ ಸೇರ್ತಾರಂದ್ರೆ ಅವ್ರಿಗೂ ಕಷ್ಟ ಆಗ್ತದೆ, ತಂದೆ ತಾಯಿಯನ್ನು ಕೂಡ ನಾವು ವಿಚಾರಣೆಗೆ ಕರೆಯಬೇಕಾಗುತ್ತದೆ. ಯಾವುದೇ ಹವಾ ಮಾಡುವುದಕ್ಕೆ ಈ ತಲ್ವಾರ್ ಇಟ್ಕೊಂಡು ಮ್ಯೂಸಿಕ್ ಹಾಕ್ಕೊಳ್ಳೋದು, ಚಾಲೆಂಜ್ ಮಾಡೋದು ಮತ್ತು ಗಾಡಿಗಳಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ ಕೊಡೋದು, ಇದಕ್ಕೆಲ್ಲ ಅವಕಾಶ ಇಲ್ಲ. ಒಂದು ವೇಳೆ ನೀವು ಅವಕಾಶ ಇದೆ, ನೀವು ಯಾವುದೋ ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮ ಗಮನಕ್ಕೆ ಬರ್ತಂದ್ರೆ ಜೈಲಿಗೆ ಹೋಗ್ತೀರಿ ಮತ್ತು ಕೇಸನ್ನು ಇದು
ಎಲ್ಲ ಡಿಜಿಟಲ್ ಎವಿಡೆನ್ಸ್ ಆಗಿರೋದ್ರಿಂದ ಕನ್ವಿಕ್ಷನ್ ಆಗೋದಕ್ಕೂ ಸಾಧ್ಯತೆ ಜಾಸ್ತಿ ಇರ್ತದೆ. ಯೋಚನೆ ಮಾಡ್ಕೊಳ್ಳಿ. ತಂದೆ ತಾಯಿ ಕೂಡ ಸ್ವಲ್ಪ ಬುದ್ಧಿ ಹೇಳಬೇಕಂದ್ರೆ ಹೇಳ್ಕೊಳ್ತೀನಿ. ಇನ್ನಾದರೂ ಸಾಮಾಜಿಕ ಜಾಲತಾಣದ ಮೇಲೆ ಇರ್ತಕ್ಕಂತಹ ಈ ರೀತಿ ಏನೋ ಸಾಮಾಜಿಕ ಜಾಲತಾಣವನ್ನು ಯಾರು ನೋಡಲ್ಲ, ನಮ್ಮನ್ನು ಯಾರು ಗಮನಿಸಲ್ಲ ಅಂತಕ್ಕಂತಹ ಒಂದು ಭಾವನೆ ಏನಿದೆ ಅದು ದೂರವಾಗಬೇಕಿದೆ. ಯುವಕರು ಇದರಿಂದ ಜೈಲು ಸೇರಬೇಕು ಮತ್ತು ಅನಗತ್ಯವಾಗಿ ಕೇಸ್ಗಳನ್ನ ಮೈ ಮೇಲೆ ಇರತಕ್ಕಂತಹ ಸ್ಥಿತಿಗಳಿರ್ತಕ್ಕಂಥದ್ದು. ಇನ್ನೂ ಅನೇಕ ರೌಡಿ ಶೀಟರ್ಗಳಾಗಿರ್ಬೋದು ಮತ್ತು ಸಮಾಜದಲ್ಲಿ ಘಾತಕ ಶಕ್ತಿಗಳಂತೆಲ್ಲ ಗುರುತಿಸಿಕೊಂಡಿದ್ದಾರೆ, ಅವರು ಇದಕ್ಕೆ ಮೊರೆ ಹೋಗ್ತಕ್ಕಂಥದ್ದು. ಇತ್ತೀಚೆಗೆ ಗೋಕಾಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಏನು ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋದವರು ಏನೋ ಕೋರ್ಟ್ಗೆ ಬರುವಂತಹ ಬಿಲ್ಡಪ್ ವಿಡಿಯೋಗಳನ್ನ ಆಗ್ತಕ್ಕಂಥದ್ದು. ಇತ್ತೀಚೆಗೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿದೆ. ಈಗ ಒಬ್ರು ಮಾಡೋದನ್ನ ನೋಡಿದ್ರೆ ಮತ್ತೊಬ್ರು ಅದನ್ನ ಫಾಲೋ ಮಾಡ್ತಾರೆ. ಏನು ಇತ್ತೀಚೆಗೆ ಈ ಇಬ್ರು ಯುವಕರು ಏನು MK ಹುಬ್ಳಿಯಲ್ಲಿ ಈಗ ಸದ್ಯ ಬಂಧನಕ್ಕಾಗಿದ್ದಾರೆ. ಈ ಇಬ್ರು ಯುವಕರು ಕೇವಲ 20 ರಿಂದ 25 ವಯಸ್ಸಿನ ಒಳಗಿನ ಯುವಕರು. ಈಗ ಏನು ಈ ಒಂದು ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. 5 ಕೇಕ್ಗಳನ್ನ ಒಟ್ಟಿಗೆ ತಲವಾರ್ನಿಂದ ಕಟ್ ಮಾಡುವಂತ ಅಗತ್ಯ ಏನಿತ್ತು ಅಂತಕ್ಕಂಥದ್ದು ಈಗ ಅವರ ಕುಟುಂಬಸ್ಥರಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನಾದರೂ ಈ ರೀತಿ ಬಿಲ್ಡಪ್ ವಿಡಿಯೋ ಮಾಡುವ ಮೊದಲು ಎಚ್ಚರ ವಹಿಸಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ವಾದಲ್ಲಿ ನೀವು ಪೊಲೀಸರ ಬಲೆಗೆ ಬೀಳೋದು ಖಚಿತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.